ಪ್ರದೀಪ್ ಈಶ್ವರ್ ಅವ್ರು ನಾಳೆ ಬರ್ತಾ ಇದ್ದಾರೆ. ಅವ್ರು ನಾಳೆ 11 ಗಂಟೆಗೆ ಅಪೂರ್ವ ಹೋಟ್ಲಿಂದ ಮೆರವಣಿಗೆ ಮೇಲೆ ಕರ್ಕೊಂಬಂದು KBX ರಾಘವೇಶ್ವರ ಮಠದಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಕ್ಯಾನ್ವಾಸ್ ನಾಳೆ ಮಾಡ್ತಾರೆ. ಅದು ಏನು ಮಾಡ್ತಾರೋ ನಾವು ನೋಡ್ತೀವಿ. ಅದನ್ನು ನಿನ್ನೆ ಚಾಲೆಂಜ್ ಮಾಡ್ಯಾರ, ಅದಕ್ಕೆ ನಾವು ಹೇಳ್ತಿದ್ದೀವಿ. ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ದಾವಣಗೆರೆಗೆ ಕ್ಯಾನ್ವಾಸ್ ಮಾಡಿ ಅವರಿಂದ ಸ್ಟೇಟ್ಮೆಂಟ್ ಕೊಡಿಸ್ತೀವಿ. ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಬರಲಿದ್ದಾರೆ. ಬಿಜೆಪಿಗರು ಏನು ಮಾಡುತ್ತಾರೆ ನೋಡೋಣ. ಪ್ರದೀಪ್ ಈಶ್ವರ್ ನಾಳೆ ಶನಿವಾರ ದಾವಣಗೆರೆಗೆ ಬರುತ್ತಿದ್ದು, ಬಿಜೆಪಿಗರು ಏನು ಮಾಡುತ್ತಾರೆ ನೋಡೋಣ ಎಂದು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಸವಾಲು ಹಾಕಿದರು. ಶುಕ್ರವಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಬಾಯಿಗೆ ಬಂದಂತೆ ಮಾತನಾಡಿದಾಗ ಈ ಬಿಜಿ ಅಜಯ್ ಕುಮಾರ್ ಎಲ್ಲಿದ್ದರು? ಈಗ ಪ್ರದೀಪ್ ಈಶ್ವರ್ಗೆ ಅಯೋಗ್ಯ ಎಂದೆಲ್ಲ ಮಾತನಾಡುತ್ತಿರುವ ಅಜಯ್ ಕುಮಾರ್ ಸವಾಲು ಸ್ವೀಕರಿಸಿದ್ದು, ನಾಳೆ ಪ್ರದೀಪ್ ಈಶ್ವರ್ ಬರುತ್ತಿದ್ದು ಮೆರವಣಿಗೆ ಕೂಡ ಮಾಡಲಿದ್ದಾರೆ. ಬಿಜೆಪಿಯವರು ಏನು ಮಾಡುತ್ತಾರೆ ನೋಡೋಣ ಎಂದು ಸವಾಲು ಹಾಕಿದರು. ಟ್ರೈನಿಂಗ್ ಲಕ್ಷಾಂತರ ಹುಡುಗರಿಗೆ ಮಾಡಿ ಕೆಲಸ ಪಡಿಸಿದ್ದಾರೆ. ಅವ್ರು ದಾವಣಗೆರೆಗೆ ಬಂದಾಗ ಹೆಂಗ್ ಬರ್ತಾರೆ ಇವರು? ನಾಮರ್ಥ, ಅಸಮರ್ಥ, ಸಂಸ್ಕೃತಿ ಇಲ್ಲ ಅಂತ ಅಜಯ್ ಕುಮಾರ್ ಮಾತಾಡ. ಇವತ್ತು 3 ತಿಂಗಳಿಂದ ಇದೇ ಬಿಜೆಪಿಯವರು ಹಿಂದೂ ಅಧಿಕಾರಿಗಳಾಗ್ಲಿ ರಾಜಕೀಯ ಕಾರ್ಯಕರ್ತರುಗಳಾಗಲಿ ಮುಖಂಡರುಗಳಾಗ್ಲಿ ನಾಯಿ ಅಂದ್ರು, ಇನ್ನೇನೇನೋ ಅಂದ್ರು. ಅವ್ರಿಗೆ ಸಂಸ್ಕೃತಿ ಇದ್ದಿಲ್ಲ. ಇವ್ ನಿನ್ನೆ ಹೇಳ್ತಾನೆ ಮಹಾನುಭಾವ 17 ಜನ ಇತ್ತು ನಾವು ಮೇಯರ್ ಆದ್ವಿ ಅಂತ. ಅವಾಗ ಅವ್ರ ಸರ್ಕಾರ ಇತ್ತು. ನಾಗರಾಜ್ ಹೇಳ್ತಾರೆ ನಮ್ಮ MLCಗಳನ್ನ, ಬೆಂಗಳೂರು MLC ಹನುಮಂತ್ ನಿರಾನಿ ಅಂತೆ, ಬೆಂಗಳೂರು ಸಿಂಗ್ ಅಂತೆ, ಎಲ್ಲರನ್ನು ತಂದಿಲ್ಲಿ MLCನ ಸರ್ಕಾರ ಇದೆ ಅಂತೇಳಿ ಅವ್ರನ್ನ ವೋಟರ್ ಲಿಸ್ಟ್ ಸೇರ್ಸಿ ಆಗಿರೋದು. ಮುಂಬಾಗ್ಲಿಂದ ಏನಾಗಿಲ್ಲ. ಇವ್ರಿಗೆ ಮಾಡಿ ಸಿದ್ದೇಶ್ ಅವ್ರ ವಿರುದ್ಧನೇ ಗುಂಪು ಕಟ್ಕೊಂಡು ರಾಜಕೀಯ ಮಾಡ್ತಾರೆ. ರೇಣುಕಾಚಾರ್ಯ ಪರ ಇವ್ರೇನು ನಮ್ಮಂಗಿಲ್ಲ.